ಸಪ್ನ ಬುಕ್ ಹೌಸ್ ಎಲ್ಲ ಪ್ರಕಾರಗಳಲ್ಲೂ ಕೂಡ ಪುಸ್ತಕಗಳನ್ನು ಪ್ರಕಟಣೆ ಮಾಡಿದೆ. ಅದೊಂದು ವಿಶೇಷ. ಅದು 68 ಪುಸ್ತಕಗಳಲ್ಲಿ ಮಕ್ಕಳ ಸಾಹಿತ್ಯ ಇದೆ, ವ್ಯಕ್ತಿ ಚಿತ್ರ ಇದೆ, ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳಿದೆ, ಕಾದಂಬರಿ ಇದೆ, ಕಥಾ ಸಾಹಿತ್ಯ ಇದೆ, ವಿಮರ್ಶೆ ಇದೆ, ವೈಚಾರಿಕ ಸಾಹಿತ್ಯ ಇದೆ, ಕಾವ್ಯ ಇದೆ, ಮಕ್ಕಳ ಸಾಹಿತ್ಯ, ಆರೋಗ್ಯ, ಸಸ್ಯ ವಿಜ್ಞಾನ, ಶಿಕ್ಷಣ, ನಗೆ ಸಾಹಿತ್ಯ, ಬುಡಕಟ್ಟು, ಜಾನಪದ ಸಂಬಂಧಪಟ್ಟ ಹಾಗೆ ನಾಟಕ, ಜ್ಯೋತಿಷ, ಇದಿಷ್ಟು ಬೇರೆ ಬೇರೆ ವಿಭಿನ್ನ ಪ್ರಕಾರಗಳಲ್ಲಿ ಅಷ್ಟು ಪುಸ್ತಕಗಳು ನಮ್ಮ ಕಣ್ಮುಂದೆ ಇವೆ. ಇಷ್ಟೊಂದು ಪುಸ್ತಕಗಳನ್ನು ತುಂಬ ವೈವಿಧ್ಯಮಯವಾಗಿ ಅದು ಮುದ್ರಣಗೊಂಡಿವೆ. ಅದರ ಮುಖಪುಟ, ಅದರ ಅಂದ, ಒಳಗಿನ ಮುದ್ರಣದ ವಿನ್ಯಾಸ ಎಲ್ಲವೂ ಕೂಡ ಆಯಾ ಲೇಖಕರುಗಳಿಗೆ ತುಂಬ ಸಂತೋಷ ತಂದುಕೊಡುವಂಥ ಸಂದರ್ಭ ಇದೆ. ಒಂದು ಕೂಸು ಹುಟ್ಟಿದ್ರೆ ಮನೆಯಲ್ಲಿ ಏನು ಸಂತೋಷ ಪಡ್ತಾರೋ ಹಾಗೆ ಪ್ರತಿಯೊಬ್ಬ ಲೇಖಕನಿಗೂ ಅವನು ಎಷ್ಟೇ ಪುಸ್ತಕ ತಂದಿದ್ರು ಕೂಡ, ಪ್ರಕಟಗೊಂಡಿದ್ರು ಕೂಡ, ಯಾವ ಹೊಸ ಪುಸ್ತಕ ಬರುತ್ತೋ ಆ ಪುಸ್ತಕ ಆತನಿಗೊಂದು ತುಂಬ ಸಂತೋಷವನ್ನು, ಆನಂದವನ್ನು ತಂದುಕೊಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ 68 ಪುಸ್ತಕಗಳಲ್ಲಿ ನಾನು ಪ್ರಧಾನವಾಗಿ ಇಬ್ಬರು ದಂಪತಿಗಳನ್ನು, ಪ್ರೊಫೆಸರ್ ಹಂಪನ ಮತ್ತು ಪ್ರೊಫೆಸರ್ ಕಮಲಾ ಹಂಪನ, ವಯೋದೃಷ್ಟಿಯಿಂದ, ಜ್ಞಾನದ ದೃಷ್ಟಿಯಿಂದ, ಅವರ ಸಾಧನೆಯ ದೃಷ್ಟಿಯಿಂದ ನಮ್ಮೆಲ್ಲರಿಗೂ ಅವರು ಮಾನ್ಯರು, ಗಣ್ಯರು. ಅವರ ನಾಡಲ್ಲಿ ಕಮಲಾ ಹಂಪನವರು ಬಂದಿಲ್ಲ. ಅವರ ಬೆಳಗಿನ ಬೆರಗು ಅಂತ ಪುಸ್ತಕ, ಸಂಪುಟ 14ನೇ ಸಂಪುಟ. ವಿಶೇಷ ಅಂತ ಹೇಳಿದ್ರೆ ಸಪ್ನ ಬುಕ್ ಹೌಸ್ ತನ್ನ ಮಾಲಿಕೆಯಲ್ಲಿ ಕಮಲಾ ಹಂಪನವರದ್ದು 13 ಸಂಪುಟಗಳು ಈಗಾಗಲೇ ಪ್ರಕಟ ಆಗಿವೆ. ಇದು 14ನೇ ಸಂಪುಟ. ಇದೇ 3 ಪ್ರಬಂಧ ಸಂಕಲನಗಳನ್ನು, ದೀರ್ಘವಾದ ಪ್ರಬಂಧ ಸಂಕಲನ, ಜೈನ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಮಧ್ಯಕಾಲೀನ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಪ್ರಬಂಧಗಳು, 3 ವಿಶಿಷ್ಟವಾದ ಪ್ರಬಂಧಗಳು ಅಲ್ಲಿ ಸೇರ್ಪಡೆಗೊಂಡಿವೆ. ಪ್ರೊಫೆಸರ್ ಹಂಪನವರ ಕುವೆಂಪು ಕುರಿತ ಚಿಂತನೆಗಳು ಅಂತ ಒಂದು ವಿಶಿಷ್ಟವಾದ, ಸ್ವತಃ ಮಹಾಕವಿ ಕುವೆಂಪು ಅವರ ವಿದ್ಯಾರ್ಥಿ, ಅವರ ಶಿಷ್ಯರು, ನಮ್ಮ ಮಾತು ಹೇಳೋದಾದರೂ ಅಂತ್ಯವಾಸಿ. ಕುವೆಂಪು ಅವರ ಜೊತೆಗೆ ನೇರವಾಗಿ ಪಾಠ ಕೇಳಿದವರು. ಅವರ ಕುವೆಂಪು ಕುರಿತ ಚಿಂತನೆಗಳು ತುಂಬ ಚಿಕ್ಕದಾದ ಪುಸ್ತಕವಾದರೂ ಮಹತ್ವದ ಅನೇಕ ವಿಷಯಗಳನ್ನು ಅದರಲ್ಲಿ ಅಡಕಗೊಳಿಸಿದ್ದಾರೆ. ಇದನ್ನು ಹೊರತುಪಡಿಸಿ ನಾವು ಹೊರಗಡೆ ಬಂದರೆ ಆ ಎರಡನ್ನು ಮುಖ್ಯವಾಗಿ ನಾನು ಹೇಳಿದ್ದೀನಿ. ಇನ್ನು ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಬಾರಿ ಭಾಗ 2ರಲ್ಲಿ ಗೋಪಿಯ ದಿನಚರಿ ಸುಧಾಮೂರ್ತಿ ಅವರದಿತ್ತು. ಈ ವರ್ಷ ಗೋಪಿಯ ದಿನಚರಿ ಅದು ಭಾಗ 3 ಬಂದಿದೆ. ಕನ್ನಡದಲ್ಲಿ ಚಿತ್ರವತ್ತಾಗಿ ಎಲ್ಲ ಚಿತ್ರಗಳನ್ನು ಕೂಡಿ, ಚಿತ್ರ ಮತ್ತು ಬರಹ 2 ಒಟ್ಟಾಗಿರತಕ್ಕಂಥ ಬರವಣಿಗೆ ಮತ್ತು ಆ ರೀತಿಯ ಪುಸ್ತಕಗಳು ಬಹಳ ಕಡಿಮೆ. ವಿಶೇಷವಾಗಿ ಗೋಪಿ ದಿನಚರಿಯಲ್ಲಿ ಆ ವಿಶೇಷತೆಯನ್ನು ನಾವು ಕಾಣಬಹುದು. ದೇವರು ನರಸಿಂಹಶಾಸ್ತ್ರಿಗಳು 1936ನೇ ಇಸ್ವಿನಲ್ಲಿ ದೇಶಾಂತರದ ಕಥೆಗಳು ಅಂತ ಬರೆದರು. ಆ ದೇಶಾಂತರದ ಕಥೆಗಳನ್ನು ಪುಸ್ತಕದ ಆರಂಭದ ಭಾಗದಲ್ಲಿ ದೇವರವರು ಬರೆದದ್ದು 4 ಅಂಶಗಳನ್ನು ಹೇಳಿದರು. ನಮ್ಮ ಸಾಹಿತ್ಯ ಹೇಗೆ ಬೆಳಿಬೇಕು ಅನ್ನೋ ಬಗ್ಗೆ. ಮೊದಲನೇದು ಶಿಶು ಸಾಹಿತ್ಯ, ಅವರೇ ಹೇಳಿದ್ದು, ಇದು ಶಿಶು ಸಾಹಿತ್ಯ. 2ನೇದು ಕುಮಾರ ಸಾಹಿತ್ಯ, 3ನೇದು ತರುಣ ಸಾಹಿತ್ಯ, 4ನೇದು ಪ್ರೌಢ ಸಾಹಿತ್ಯ. ಸುಮಾರು 1930ರ ದಶಕದಲ್ಲಿ ಅವರು ಹೇಳುವಾಗ ಶಿಶು ಸಾಹಿತ್ಯ ಅಂದರೆ 4-5ನೇ ವಯಸ್ಸಿಗೆ ಬರುವ ಮಕ್ಕಳಿಗೆ ಲಾಲಿ ಹಾಡೋದು, ಅದನ್ನು ರಚನೆ ಮಾಡಬೇಕು ಅಂತ. ಜನಪದ ಹಾಡುಗಳಿವೆ, ಬೇರೆ ಬೇರೆ ಹಾಡುಗಳಿವೆ ನಿಜ, ಆದರೆ ಶಿಶು ಸಾಹಿತ್ಯವನ್ನು ಕಟ್ಟಬೇಕು ಅಂತ ಅನ್ನೋದ್ರ ಬಗ್ಗೆ ಅವರು ಮುಂದಿನ ಮಾತುಗಳಲ್ಲಿ ಹೇಳ್ತಾರೆ. ಆತ ಶಿಶು ಆಗಿ ಅವನು ಕುಮಾರ ಆದ, 10-12 ಆ ಪ್ರಾಯಕ್ಕೆ ಬಂದ, ಅವನಿಗೆ ಕುಮಾರ ಸಾಹಿತ್ಯ ಅಂತ ಮಾಡಬೇಕು ಅಂತ. ಕುಮಾರ ಸಾಹಿತ್ಯ ಬೇಕಾದ ಏನು ಅಂದ್ರೆ ಅವನು ಶಿಶು ತನ್ನವನ್ನು ಬಿಟ್ಟಿರ್ತಾರೆ, ಕೌಮಾರಕ್ಕೆ ಬಂದಿರ್ತಾರೆ. ಅಂತ ಕೌಮಾರಿಗೆ ಬಂದಾಗ ಅವನಿಗೇನು ಕೊಡಬೇಕು, ಅವನಿಗೇನು ಬರೀಬೇಕು, ಅವನ ಮನಸ್ಸಿನ ಸ್ಥಿತಿ ಹೇಗಿರುತ್ತೆ, ಆ ಹುಡುಗನಿಗೆ ನಾವು ಹೇಗೆ ಬೆಳೆಸಬೇಕು ಅನ್ನೋ ಬಗ್ಗೆ ಕುಮಾರ ಸಾಹಿತ್ಯ ಅಂತ ಹೇಳಿ. ಬಹುತೇಕವಾಗಿ ನನಗೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಇಷ್ಟು ವೈಜ್ಞಾನಿಕವಾಗಿ ಕಳೆದ 3ನೇ ದಶಕದಲ್ಲಿ ಈ ಮಾತನ್ನು ಹೇಳಿದವರು ದೇವರು ನರಸಿಂಹಶಾಸ್ತ್ರಿಗಳು. ಆ ದೇಶಾಂತರ ಕಥೆಗಳು ಅನ್ನೋದನ್ನು ಮೊನ್ನೆ ನನ್ನ ಕೈಗೆ ಸಿಗ್ತದೆ. 3ನೇ ಹಂತದಲ್ಲಿ ಹೇಳ್ತಾರೆ ತರುಣ ಸಾಹಿತ್ಯ ಅಂತ.
ತರುಣ ಜನಾಂಗ, ತರುಣ ತರುಣಿಯರು ಓದಲೇಬೇಕಾದ ಯಾವ ಸಾಹಿತ್ಯ? ಅದು ಕಥೆ, ಕಾವ್ಯ, ಕಾದಂಬರಿ, ವಿಚಾರ ಸಾಹಿತ್ಯ, ಹೀಗೆ ಅನೇಕ ಬಗೆಯ ಬರವಣಿಗೆಗಳನ್ನು ತರುಣರಾದಂತೂ ಓದಬೇಕು. ಇದು ಕ್ರಮಶಃ ಒಂದೊಂದೇ ಮೆಟ್ಟಿಲು ಅಂತ ಅವ್ರು ತಿಳಿತಾರೆ. ಕೊನೆಯ 4ನೇ ಹಂತ ಹೇಳ್ತಾರೆ, ಪ್ರೌಢ ಸಾಹಿತ್ಯ ಓದಬೇಕು. ಅದು ಪಂಪ ಇರ್ಬೋದು, ರನ್ನ ಇರ್ಬೋದು, ಜನ್ನ ಇರ್ಬೋದು, ನಾಗವರಮ ಇರ್ಬೋದು, ಯಾವ್ಯಾವ ಕನ್ನಡದ ಕಾವ್ಯ ಮಹಾಕಾವ್ಯಗಳಿದೆಯೋ ಅಥವಾ ಹೊಸಗನ್ನಡದ ಮಹಾಕಾದಂಬರಿಗಳಿದೆಯೋ, ಮತ್ತು ಬೇರೆ ಬೇರೆ ಸಾಹಿತ್ಯ, ಅದು ಶಾಸ್ತ್ರಕ್ಕಿರ್ಬೋದು, ಶಾಸ್ತ್ರ ಸಾಹಿತ್ಯ ಇರ್ಬೋದು, ವೇದಾಂತಕ್ಕಿರ್ಬೋದು, ಪುರಾಣಗಳಿರ್ಬೋದು, ಗೀತೆ ಇರ್ಬೋದು, ಯಾವುದಾದಾಗ್ಬೋದು, ಅವನ್ನೆಲ್ಲವನ್ನು ಅವ್ರು ಏನು ಹೇಳ್ತಾರೆ ಅಂದರೆ ಪ್ರೌಢ ಸಾಹಿತ್ಯ. ಹೀಗೆ ನಮ್ಮ ಸಾಹಿತ್ಯದ ಅನುಕ್ರಮಣತೆ ಇದೆ. ಒಂದು ಶಿಶು ಸಾಹಿತ್ಯದಿಂದ ಕೌಮಾರ ಸಾಹಿತ್ಯಕ್ಕೆ ಬಂದು, ಕುಮಾರ ಸಾಹಿತ್ಯದಿಂದ ತರುಣ ಸಾಹಿತ್ಯಕ್ಕೆ ಬಂದು, ಆ ತರುಣ ಸಾಹಿತ್ಯದಿಂದ ಮುಂದೆ ಪ್ರೌಢ ಸಾಹಿತ್ಯಕ್ಕೆ ಆತ ಬಂದರೆ ಆತನ ಒಂದು ಪರಿಪೂರ್ಣವಾದಂಥ ಒಬ್ಬ ವ್ಯಕ್ತಿ ಆಗ್ತಾನೆ ಅನ್ನೋದು ದೇವರ ನರಸಿಂಹಶಾಸ್ತ್ರಿಗಳು ತಮ್ಮ ಬರವಣಿಗೆ ಉದ್ದಕ್ಕೂ, ಅವರ ಸುಮಾರು ಹೆಚ್ಚು ಕಡಿಮೆ 68 ವರ್ಷಗಳ ಕಾಲ ಅವರು ಬದುಕಿದ್ದು. ಈಗ ಅವರು ತೀರ್ಕೊಂಡು 62 ವರ್ಷ. ಅವರ ಎಲ್ಲ ಪುಸ್ತಕಗಳಲ್ಲಿ ಇದ್ದಿದ್ದು ಮುಖ್ಯವಾದಂಥ ಧೋರಣೆ ಮತ್ತು ವಿಷಯ ಇದೆ. ಇಂಥ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದರೆ ಮಕ್ಕಳ ಸಾಹಿತ್ಯದಲ್ಲಿ ಚಿತ್ರ ಚಾಣಕ್ಯ, ದ ವರ್ಲ್ಡ್ ಅಂಡ್ ದ ವರ್ಲ್ಡ್ ವೈಡ್ ವೆಬ್ ಅಂತ ತಮಿಳಿನಲ್ಲಿ, ಅದು ರಾಧಾಕೃಷ್ಣ ಪಿಳ್ಳೈ ಬರೆದಿದ್ದು, ಅದನ್ನು ಕನ್ನಡಕ್ಕೆ ಶಿವಾನಂದ ಬೇಕಲ್ ಅವರು ಅನುವಾದ ಮಾಡಿದ್ದಾರೆ. ಚಿತ್ರ ಚಾಣಕ್ಯ ಅನ್ನೋದು ವರ್ಸಸ್ ದ ವರ್ಲ್ಡ್ ವೈಡ್ ವೆಬ್ ಅಂತ ಒಂದು ವಿಶಿಷ್ಟವಾದ ರೀತಿಯ ಹೆಣಿಗೆ ಇದೆ ಅದಕ್ಕೆ. ಆಮೇಲೆ BR ಸುಹಾಸನರು ಜನಪ್ರಿಯ ಜಾತಕ ಕಥೆಗಳು ಅಂತ ಬರೆದಿದ್ದಾರೆ. ನಮ್ಗೆ ಗೊತ್ತಿರೋ ಜಾತಕ ಕಥೆಗಳು ತುಂಬ ಬಂದಿವೆ ಕನ್ನಡದಲ್ಲಿ. ಆದರೆ BR ಸುಹಾಸ್ ಮಾಡಿರುವ ಜಾತಕ ಕಥೆಗಳ ವೈಶಿಷ್ಟ್ಯ ಏನು ಅಂದರೆ ತುಂಬ ಸರಳವಾಗಿ ಮೂಲ ಪಾಲಿಯಿಂದ ಅನುವಾದ ಮಾಡಿದಾರೋ ಎಲ್ಲಿಂದ ಅಂತ ಅನ್ನೋದ್ರ ಬಗ್ಗೆ ವಿವರ ಇಲ್ಲ. ಆದರೆ ಜಾತಕ ಕಥೆಗಳನ್ನ ಮಕ್ಕಳಿಗೆ ನಾನು ಯಾವುದನ್ನ ಕೌಮಾರ ಸಾಹಿತ್ಯ ಅಂತ ಹೇಳ್ತೀನೋ ಅಂತ ಕೌಮಾರ ಸಾಹಿತ್ಯಕ್ಕೆ ಒಳ್ಳೆ ನಿದರ್ಶನ ಇದೆ. ಮಕ್ಕಳಿಗಾಗಿ ಮಹಾಭಾರತ ಅಂತ NS ಅನಂತರಾಮನ್ ಅವರು ಬರೆದಿದ್ದಾರೆ. ಅವರು ಹಿಂದೆ ಅನೇಕ ಈ ಬಗೆಯ ಕೃತಿಗಳು ರಚನೆ ಮಾಡಿದರು. ಹೀಗೆ ಮಕ್ಕಳ ಸಾಹಿತ್ಯದಲ್ಲಿ ಈ ವರ್ಷ 68 ಪುಸ್ತಕಗಳಲ್ಲಿ 4 ಪುಸ್ತಕಗಳು ಶಿಶು ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದು ಅಥವಾ ಮಕ್ಕಳ ಸಾಹಿತ್ಯಕ್ಕೆ ಅಂತ ಹೇಳ್ಬೋದು. ಇನ್ನು ಸಂಕೀರ್ಣದಲ್ಲಿ ವಿಶೇಷವಾಗಿ 30 ಮತ್ತು 6 ಅಂತಿದೆ. ನಮ್ಮ DV ಗುರುಪ್ರಸಾದ್ ಅವರ ಟೈಟಲ್ ಅದು 30 ಮತ್ತೆ 6. 36 ಅನ್ನೋದಕ್ಕೆ ಅವರು ಈ ಮಾತನ್ನ ಶೀರ್ಷಿಕೆ ಬಳಸಿದ್ದಾರೆ. ಅದು ವಿಶೇಷ ಏನು ಅಂದರೆ, ನಾವು ಯಾವಾಗಲೂ ಮರೆಯದೇ ಇರ್ತಕ್ಕಂಥ ಅನೇಕ ಚರಿತ್ರೆಗಳಿವೆ, ಅನೇಕ ವ್ಯಕ್ತಿಗಳಿದ್ದಾರೆ ಭಾರತದಲ್ಲಿ. ಅವರೇ ಕಂಡಿದ್ದು, ಅವರೇ ನೋಡಿದ್ದು, ಅವ್ರ ಜೊತೆ ಸಂಪರ್ಕ ಇದ್ದಿದ್ದು, ಕೆಲವನ್ನ ಸಂಪರ್ಕ ಇತ್ತು, ಕೆಲವನ್ನೆಲ್ಲ ಅವರ ಅನುಭವದಿಂದ ತಿಳಿದಿದ್ದು, ಬೇರೆ ಬೇರೆ ಮೂಲಗಳಿಂದ ಸಂಗ್ರಹಿಸಿದ್ದಾರೆ. ಸೇರಿಸಿ ಅವರು 36 ಚರಿತ್ರೆಗಳನ್ನು ಬರೆದಿದ್ದಾರೆ. ಇನ್ನೊಂದು SK ಮಹೇಶ್ ಅನ್ನೋರ್ದು ಒಂದು ಸತ್ಯ ಸಂಗತಿಗಳ ಚರಿತ್ರೆ ಅದು. ಅದರ ನೆಮ್ಮದಿ ಮಾರಾಟಕ್ಕಿದೆ ಅಂತ ಹೇಳಿ, ಯಾರಾದರೂ ನೆಮ್ಮದಿಯನ್ನು ಮಾರಾಟ ಮಾಡೋಕ್ಕಾಗತ್ತೆ ಅಂತ ಒಂದು ಕುತೂಹಲ ಹುಟ್ಟಿದ್ರೆ ನೆಮ್ಮದಿ ಅಂತೂ ಮಾರಾಟ ಮಾಡೋಕ್ಕಾಗಲ್ಲ, ನೆಮ್ಮದಿಯನ್ನು ನಾವೇ ಪಡಿಬೇಕು. ಅದು ಹೇಗೆ ಪಡಿಬೇಕು ಅನ್ನೋದನ್ನ ಅವರ ಸತ್ಯ ಸಂಗತಿಗಳ ಚರಿತ್ರೆಯಲ್ಲಿ ಸುಹಾಸ್ ಅವರು, ಮಹೇಶ್ ಅವರು ಈ ಮಾತನ್ನು ಹೇಳ್ತಾರೆ. ನಗೋಣು ಬಾರ ಅಂತ ಬೇಲೂರು ರಾಮಮೂರ್ತಿ ಅವರ ಒಂದು ಪ್ರಬಂಧ ಇದೆ, ಅದರೊಳಗೆ ಹಾಸ್ಯ ಲೇಖನ ಇದೆ, ವ್ಯಕ್ತಿ ಚಿತ್ರ ಇದೆ. ಈ 3ರ ಸಮಾವೇಶ ಅವರ ಪುಸ್ತಕ. ಈ ನೆಲದ ಕುಸುಮಗಳು ಅಂತ ವಾಚ ಚನ್ನೇಗೌಡರು. ನನಗೆ ಆಶ್ಚರ್ಯ ಆಗಿದ್ದು ಇವರ ಈ ಪುಸ್ತಕದ ನೋಡಿದ ಮೇಲೆ ನನಗೆ ಕನ್ನಡ ಭಾಗ 1 ಭಾಗ 2 ಅಂತ ಮಾಡಿ, ಮೊದಲನೇದಲ್ಲಿ ಕನ್ನಡಗಳು ಅಂತ ಒಂದು ಮಾಡಿದ್ದಾರೆ. ಅದರಲ್ಲಿ ಕನ್ನಡ ನಾಡಿನ ಒಂದು ಚರಿತ್ರೆಯನ್ನ, ಪರಂಪರೆಯನ್ನು ಕುರಿತು ತುಂಬ ಸಂಕ್ಷಿಪ್ತವಾಗಿ ಬರೆದಿದ್ದಾರೆ. ಹೈಸ್ಕೂಲಿನ ಮಕ್ಕಳಿಗೆ ಆ ಥರದ ಪುಸ್ತಕ ಬೇಕು. ಭಾಗ 2ರಲ್ಲಿ ಏಕೀಕರಣದ ರೂವಾರಿಗಳ ಬಗ್ಗೆ ಬರೆದಿದ್ದಾರೆ. ಆದವರು ವೆಂಕಟರಾಯರಿಂದ ಹಿಡಿದು ಕನ್ನಡ ಸದಾಶಿವರಿಂದ ಹಿಡಿದು ತುಂಬ ನಮ್ಮ ಹಳೆಗಾಲದ ಯಾರ್ಯಾರು ಏಕೀಕರಣಕ್ಕಾಗಿ ದುಡಿದ್ರು, ಬೇಂದ್ರೆ, ಶಂಭ, ಬೆಡಗೇರಿ ಕೃಷ್ಣ ಶರ್ಮರು ಉತ್ತರ ಕರ್ನಾಟಕದಲ್ಲಿ, ಅವರೆಲ್ಲರ ಬಗ್ಗೆಯೂ ತುಂಬ ಸಂಕ್ಷಿಪ್ತವಾದಂಥ ಒಂದು ಚರಿತ್ರೆ ಬಂದಿದೆ. ಇನ್ನು ಸಾಧಕರ ಚಂದನ ಅಂತ ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ, ಬಹುಶಃ ಕನ್ನಡದಲ್ಲಿ 14 ಜನ ಸಾಧಕರ ಬಗ್ಗೆ, ಅದು ಚಂದನದಲ್ಲಿ ಮಾಡಿದ ಸಂದರ್ಶನಗಳು. ನನಗೆ ಗೊತ್ತಿರೋ ರೇಡಿಯೋ ಸಂದರ್ಶನವನ್ನ ಲಿಖಿತ ರೂಪ ಮಾಡಿ ಪುಸ್ತಕ ರೂಪದಲ್ಲಿ ಬಂದಿರೋ ನೋಡಿದೆ ನಾನು. ಅದನ್ನು ಹಿಂದೆ ಬಸವರಾಜ ಸಾದರ್ ಅವರು ಆ ಕೆಲಸವನ್ನು ಮಾಡಿದ್ರು, ಹಿಂದೆ ಬೆಂಗಳೂರು ಆಕಾಶವಾಣಿಯಲ್ಲಿ ಅವರಿದ್ದಾಗ. ಆದರೆ ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಮೊದಲನೇ ಬಾರಿಗೆ ಟಿವಿನಲ್ಲಿ ಏನು ಸಂದರ್ಶನ ಆಯಿತೋ ಅದರ ಯಥಾವತ್ ಲಿಖಿತ ರೂಪವನ್ನ ಒಂದು 14 ಜನ ಸಾಧಕರಿದ್ದಾರೆ, ಅದು ಟಿವಿ ಸಂದರ್ಶನ ವಿಶೇಷವಾಗಿ. ಅದರಲ್ಲಿ ಸುಧಾಮೂರ್ತಿ ಅವ್ರದ್ದಿದೆ, ಸ್ವಾಮಿ ವೀರೇಶಾನಂದರ ಸಂದರ್ಶನವೂ ಅದರೊಳಗಿರೋದು ಒಂದು ವಿಶೇಷ. ಅಷ್ಟು ಮಾತ್ರ ಅಲ್ಲ, ಮತ್ತು ಕೃಷ್ಣಮೂರ್ತಿ ಅವರಿಂದು, RL ಕಶ್ಯಪ್ ಅವರು,
KS ನಾರಾಯಣಾಚಾರ್ಯ ಇವರದೆಲ್ಲ 16 ಜನ ಸಾಧಕರ ಸಂದರ್ಶನವನ್ನು ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಪ್ರಶ್ನೆ ಕೇಳಿದ್ದು ಚೆನ್ನಾಗಿದೆ, ಅದಕ್ಕೆ ಕೊಟ್ಟ ಉತ್ತರಗಳು ಚೆನ್ನಾಗಿವೆ. ಸ್ವಾಮಿ ವಿವೇಕಾನಂದ ಅಂತ BH ಮುಲಿಮಲಿ ಅವರು ವಿವೇಕಾನಂದರ ಬದುಕು ನಡೆಸಿದಂತ ವಿಶೇಷವಾದ ಘಟನೆಗಳು, ಆ ಘಟನೆಗಳನ್ನೆಲ್ಲ ಒಂದು ಸಮಾಹಾರ ಮಾಡಿದ್ದಾರೆ ಆ ಪುಸ್ತಕದಲ್ಲಿ. ನಮ್ಮ ಅರ್ಜುನ್ ಗೊಳಸಂಗಿ ವಿಶ್ವಜ್ಞಾನಿ ಅಂಬೇಡ್ಕರ್ ಅಂತ ಒಂದು ಕಿರು ಪುಸ್ತಕ ಬರೆದಿದ್ದಾರೆ. ವಿಶೇಷ ಅಂದ್ರೆ ಅಂಬೇಡ್ಕರ್ ಯಾವ ಕಾಲಕ್ಕೂ ಬೇರೆ ಬೇರೆ ರೀತಿಗಳಿಂದ ನಮ್ಮ ಜೊತೆಗೆ ಒಂದು ಅನುಸಂಧಾನ ಮಾಡೋಕ್ಕೆ ಸಾಧ್ಯ ಇರೋ. ಯಾವೊಬ್ಬ ದೊಡ್ಡ ವ್ಯಕ್ತಿ ಜೊತೆಗೆ ಅನುಸಂಧಾನ ಮಾಡೋದು ಎಷ್ಟು ಬಗೆದರೂ ಕೂಡ ಅಲ್ಲಿ ಅದು ತವನಿಧಿ, ಅದನ್ನು ಕೊನೆಗೊಳಿಸೋಕೆ ಸಾಧ್ಯ ಇಲ್ಲ. ನೀವು ಎಷ್ಟು ಬೇಕಾದ್ರೂ ಪಡಿಬೋದು, ಯಾವ್ಯಾವ ರೀತಿಯಿಂದ ಬೇಕಾದರೂ ಪಡಿಬೋದು. ಅಂಬೇಡ್ಕರ್ ಬಗ್ಗೆ ಒಬ್ಬ ವಿಶ್ವಜ್ಞಾನಿ ಹೇಗಾದ ಅನ್ನೋದನ್ನ ಗೊಳಸಂಗಿ ಅವರು ಹಂತ ಹಂತವಾಗಿ ನಿರೂಪಿಸಿದ್ದಾರೆ ಆ ಪುಸ್ತಕದಲ್ಲಿ. ರಾನಂ ಚಂದ್ರಶೇಖರ್ ಅವರು ಕನ್ನಡ ಜಾಗೃತಿ ಕುರಿತ ಲೇಖನಗಳನ್ನು ಅವರು ಸಂಸ್ಥೆಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ಬರೆದಿರೋದು. ಕನ್ನಡ ಶಕ್ತಿಯ ವಿರಾಟ್ ಸ್ವರೂಪ ಅಂತ. ಕನ್ನಡ ಅಂತ ಹೇಳಿದ್ರೆ ರಾನಂಗೆ ಮೈ ತುಂಬುತ್ತೆ, ಮನಸ್ಸು ತುಂಬುತ್ತೆ, ಕಣ್ ತುಂಬುತ್ತೆ, ಕಿವಿ ತುಂಬುತ್ತೆ, ಏನ್ ಬೇಕಾ ತುಂಬುತ್ತೆ ಅದು ಅಲ್ಲಿ ನೋಡಿ ರಾನಂ. ಇನ್ನು ಸಂಪುಟೂರು ವಿಶ್ವನಾಥ್ ಅವರ ಪುಸ್ತಕ ವಿದ್ಯಾ ಸಂಪನ್ನ ಕನ್ನಡಿಗರು ಅಂತ, ಬಹುಶಃ 218 ಕನ್ನಡಿಗರ ಬಗ್ಗೆ ಪರಿಚಯ ಮಾಡಿಕೊಡ್ತಾರೆ 2 ಪುಟದಲ್ಲಿ. ಅದು ಎಲ್ಲಿಂದ ಬಸವೇಶ್ವರದಿಂದ ಹಿಡಿದು ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿ, ಅಲ್ಲಿಂದ ಹಿಡಿದು ಇತ್ತೀಚಿನ ಪ್ರಸಿದ್ಧ ಲೇಖಕಿಯಾದಂತೆ ನೇಮಿ ಚಂದ್ರವರೆಗೂ ಬರೀತಾರೆ. 218 ಲೇಖಕಿಯರು ಕನ್ನಡಿಗರು ಅಂತಾನೆ ಇಟ್ಟು ಬರೆದಿದ್ದಾರೆ ಅವರು. ನಿಜವಾಗ್ಲೂ ಅದು ನನ್ನ ಪ್ರಕಾರ ಅದೊಂದು ಪುಸ್ತಕ ಕೈಯಲ್ಲಿ ಹಿಡ್ಕೊಂಡ್ರೆ ನಮಗೊಂದು 1000 ವರ್ಷಗಳ ಕಾಲದ ಕನ್ನಡ ನಾಡಿನಲ್ಲಿ ಏನೇನು, ಯಾರ್ಯಾರು ಹೇಗಾದರೂ ಏನೇನು ಅನ್ನೋದ್ರ ಬಗ್ಗೆ ತುಂಬ ಸಂಕ್ಷಿಪ್ತ ಮತ್ತು ಸಾರವತ್ತಾದಂಥ ವಿವರಗಳನ್ನು ನಾವು ಆ ಪುಸ್ತಕ ನೋಡಬೇಕು. ಒಂದೊಂದು ಪ್ರತಿಯೊಬ್ಬರ ಮನೆಯಲ್ಲಿ ಈ ಪುಸ್ತಕ ಇರಬೇಕು ಅಂತ ಮಾತ್ರ ನಾನು ಹೇಳಬಾರ್ದು. ವಿದ್ಯಾ ಸಂಪನ್ನ ಕನ್ನಡಿಗರು ಅದನ್ನು ಬರೆದಂಥವರು ಸಂಪಟೂರು ವಿಶ್ವನಾಥ್. ಮೊದಲಿಂದ ಅವರು ಬರಿತಾ ಬಂದಿದ್ದಾರೆ ಇದನ್ನೇ. ಜನಕ್ಕೆ ತಲುಪಬೇಕು, ಜನಕ್ಕೆ ನಮ್ಮ ಎಂತೆಂಥ ವ್ಯಕ್ತಿಗಳು ಇಲ್ಲಿದ್ರು ಅಂತ. ಇನ್ನು ಬೆಟ್ಟಗುಡ್ಡಗಳ ಪುಟ್ಟಮನೆ ಅಂತ ಶಿಷ್ಯಧರ ಹಾಲಾಡಿ ಅವರ ಪ್ರಬಂಧಗಳಿದೆ. 5 ಹನಿ ಶಾಯಿ ಅಂತ ಅನ್ನೋದು ಪದ್ಮಾಕರ ಕುಳ್ಕೊಂಡು ಅವ್ರದ್ದು ಸ್ವತಃ ಅವ್ರಿಗಾದಂಥ ಒಂದು ಅನುಭವ ಏನು ವಿಶಿಷ್ಟವಾದ ತಮ್ಮ ಜೀವನದಲ್ಲಿ ನಡೀತೋ ಆ ಅನುಭವದ ಕಥನವನ್ನ ಈ ಕೃತಿಯಲ್ಲಿ ಅವರು ಹಿಡಿದಿಟ್ಟಿದ್ದಾರೆ. MS ಸುಂದರರಾಜ್ ಅವರದ್ದು ಮೊದಲಿಂದ ಅವರು ವ್ಯಕ್ತಿತ್ವ ವಿಕಸನದ ಬಗ್ಗೆ ಬರವಣಿಗೆಯನ್ನು ಬರೀತಾ ಬಂದವರು. ಸೌಲಭ್ಯಕೊಳ್ಳಿ ಜಯ ಸಾಧಿಸಿ ಅಂತ. ಯಾವಾಗ್ಲೂ ಜಯ ಸಾಧಿಸಬೇಕಾದ್ರೆ ಮೊದಲು ಒಂದು ಸೌಲಭ್ಯಕೊಳ್ಬೇಕು. ಮೊದಲು ಪೆಟ್ಟು ತಿಂದ ಮೇಲೆ ಪೆಟ್ಟನ್ನ ಹೇಗೆ ತಪ್ಪಿಸ್ಕೋಬೇಕು ಅಂತ ಗೊತ್ತಾಗೋದು. ಮೊದಲು ಕಷ್ಟಗಳನ್ನು ಅನುಭವಿಸಿದ ಮೇಲೆ ಸುಖ ಅಂದ್ರೆ ಏನು ಅಂತ ತಿಳಿಯೋಕೆ ಸಾಧ್ಯ ಆಗೋದು. ಹಸಿವು ಯಾವನಿಗೆ ಚೆನ್ನಾಗಿ ಗೊತ್ತಿರುತ್ತೋ ಹಸಿವಾದವನಿಗೆ ಮಾತ್ರ ಊಟದ ರುಚಿ ಗೊತ್ತಿರುತ್ತೆ. ಈ ಹಿನ್ನೆಲೆಯಲ್ಲಿ MS ಸುಂದರರಾಜ್ ಅವರು ಸೌಲಭ್ಯಕೊಳ್ಳಿ, ಒಪ್ಕೊಂಡ್ರೆ ನಿಮಗೆ ಜಯ ಸಾಧಿಸಿ, ನೀವು ಅವಾಗ ಜಯ ಸಾಧಿಸಬಹುದು ಅಂತ. ಇನ್ನು ಕಾದಂಬರಿಗಳನ್ನ ಈ ಪ್ರಕಾರ ನೋಡಿದ್ರೆ ವೀರಗಂಗ ವಿಷ್ಣುವರ್ಧನ, CK ನಾಗರಾಜರಾಯರು, ಪಟ್ಟಮಹಾದೇವಿ ಶಾಂತಲಾದೇವಿ ಬರೆದಾದ್ಮೇಲೆ ಅವರು ಅದೇ ಸರಣಿಯಲ್ಲಿ ಐತಿಹಾಸಿಕ ಕಾದಂಬರಿಗಳು ಬರಿತಾ ಹೋದರು. ಆ ಐತಿಹಾಸಿಕ ಕಾದಂಬರಿನಲ್ಲಿ ಒಂದು ವಿಶಿಷ್ಟವಾದ ಕಾದಂಬರಿ ವೀರಗಂಗ ವಿಷ್ಣುವರ್ಧನ. ಅದು ಮತ್ತೆ ರೀಪ್ರಿಂಟ್ ಮಾಡಿದ್ದಾರೆ ನಮ್ಮ ಸಪ್ನ ಬುಕ್ ಹೌಸ್, ಒಳ್ಳೆ ಹಾರ್ಡ್ ಬೌಂಡಲ್ಲಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಇನ್ನು ಮೊದಲನೇ ಭಾಗಿ ಚಂದ್ರಕಾಂತ್ ಪೋಕಳೆ ಅವರು ಭಾಗ 1 ಪ್ರಕಟ ಆಗಿತ್ತು, ಮಹಾಸಮ್ರಾಟ್ ಶಿವಾಜಿ ಬಗ್ಗೆ. ಈಗ ಭಾಗ 2 ತಂದಿದ್ದಾರೆ. ಅದರ ಮೂಲ ವಿಶ್ವಾಸ್ ಪಾಟೀಲ್ ಬರೆದಿದ್ದು ಮರಾಠಿನಲ್ಲಿ, ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಸಾಮ್ರಾಟ್ ಅಂತ ಇದೆ, ಅದು ಮೂಲತಃ ಸಾಮ್ರಾಟ್ ಅಲ್ಲ, ಸಮ್ರಾಟ್ ಅಂತ ಹೇಳಬೇಕು. ಪದರೂಪದಲ್ಲಿ ಶುದ್ಧ ರೂಪ ಸಮ್ರಾಟ್. ಅದು ಮತ್ತೆ ಹೋದ್ಸರಿ ಹೇಳಿದೆ ನಮ್ಮ ದೊಡ್ಡೇಗೌಡರಿಗೆ, ಸಾಮ್ರಾಟ್ ಅಂತ ಬಳಸಬೇಡ್ರಿ, ಸಮ್ರಾಟ್ ಅಂತ ಬಳಸಿ ಅಂತ. ಸಮ್ಯಕ್ ರಾಟ್ ಸಮ್ರಾಟ್ ಅದು. ಇನ್ನು ಭರತಕಲ್ಪ ಅಂತ ಬಹಳ ನನಗೆ ಆಶ್ಚರ್ಯ ಇದು. ಸೋನಂದಮ್ನವರು ರಾಮಾಯಣದ ಭರತನನ್ನು ಕುರಿತು ಅವನನ್ನೇ ಕೇಂದ್ರ ಪಾತ್ರವಾಗಿ ಇಟ್ಕೊಂಡು ಒಂದು ಕಾದಂಬರಿ ಬರೆದಿದ್ದಾರೆ. ನಾನು ಬಹುಶಃ ಕನ್ನಡದಲ್ಲಿ ಭರತನನ್ನು ಕುರಿತು ಮೊದಲನೇ ಕಾದಂಬರಿ ಇದು ಅಂತ ನಾನು ಅನ್ಕೊಂಡಿದ್ದೇನೆ. ಕಾರಣ ಏನಂದ್ರೆ ಭರತನ ಜೊತೆಗೆ ಮಾಂಡವಿ, ಸತಿಕೀರ್ತಿ, ಆಮೇಲೆ ಕೈಕೇಯಿ ಮುಂತಾದ ಎಲ್ಲ ಸ್ತ್ರೀ ಪಾತ್ರಗಳನ್ನು ಅದ್ರ ಜೊತೆ ಜೋಡಿಸಿದ್ದಾರೆ. ಆ ಸ್ತ್ರೀ ಪಾತ್ರಗಳ ಮೂಲಕ ಭರತನನ್ನ ಕೇಂದ್ರ ಮಾಡ್ಕೊಂಡು ಬರೆದಂತಹ ಕಾದಂಬರಿ ಅದು. ನನಗೆ ಇದೊಂದು ವಿಶೇಷವಾದ, ಅದು ಮರುರೂಪಣ. ಅದು ತುಂಬಾ ವ್ಯಾಸಂಗ ತುಂಬಾ ಮಾಡಿದ್ದಾರೆ. ರಾಮಾಯಣದ ಬಗ್ಗೆ ಏನೇನು ಬಂದಿದೆಯೋ ಎಲ್ಲ ವಿಷಯಗಳನ್ನ ಒಂದೇ ಕಡೆ ಕ್ರೋಢೀಕರಿಸಿ ಮಾಡಿರೋದು. MK ಇಂದಿರಾ ಅವರದು 77ರಲ್ಲಿ ಮುದ್ರಣ ಆಗಿತ್ತು, ಮೊದಲ ಮುದ್ರಣ ಅದು ಗುಂಡ ಅಂತ ಹೇಳಿ, ಮತ್ತೆ ಅದು ಮರು ಮುದ್ರಣ ಆಗಿದೆ.
ಇನ್ನು ಕಥಾ ಸಾಹಿತ್ಯದಲ್ಲೂ ಕಾದಂಬರಿ ಬಿಟ್ಟು ಮುಂದೆ ಕಥೆಗಳಿಗೆ ಬಂದರೆ ಹಸಿಮೂರುಪಿ ಅಂತ ನಮ್ಮ ಕರ್ನಾಟಕ ನಾರಾಯಣ ಅವರು ಕಾದಂಬರಿಗಳಲ್ಲಿ ಯಾವ ಶ್ರೇಷ್ಠತೆಯನ್ನು ಮುಟ್ಟಿದರೋ ಕಥೆನಲ್ಲೂ ಅಷ್ಟೇ ಗಟ್ಟಿತನವನ್ನ ಒಳಗೊಂಡಂತಹದ್ದು. ಅದರಲ್ಲಿ ಸಾವಿನಲ್ಲಿ ಅರಳಿದ ಜೀವ ಮಿಡಿತದ ಕಥೆಗಳು ಅಂತ ಅದು ಕೊಟ್ಟಿದ್ದಾರೆ ಅವರು. ಸಾವಿನ ನೆರಳಿನಲ್ಲಿ ಅರಳಿದ ಜೀವ ಮಿಡಿತದ ಕಥೆಗಳು ಅಂತ ಒಂದೆರಡು ಕಥೆ ಓದ್ದೆ ನಾನು ಕನ್ನಡಿಗರ. ಒಂದೆರಡು ಕಥೆ ಓದಾದ್ಮೇಲೆ ನಿಜವಾಗ್ಲೂ ಮಿಡಿಯುತ್ತೆ, ನಿಜವಾಗ್ಲೂ ಒಂದು ರೀತಿ ಒಂದೊಂದು ಕಡೆ ಹೃದಯ ಆರ್ಧಗೊಳ್ಳುತ್ತದೆ. ಇನ್ನು ಹಾರರ್ ಸ್ಟೋರೀಸ್ ಬಗ್ಗೆ 17 ದೆವ್ವದ ಕಥೆಗಳು ಬರೆದಿದ್ದಾರೆ. ಈಗ ದೆವ್ವದ ಕಥೆ ಬರೆಯೋರೇ ಇಲ್ಲ ಕಂಡ್ರಿ. ಅವರು ಜೋಗಿ ತಮ್ಮ ಬಾಲ್ಯದ ದಿನಗಳಲ್ಲಿ ಜೋಗಿ ಬಾಲ್ಯದ ದಿನಗಳಲ್ಲಿ ಅವ್ರ ಪುತ್ತೂರು ಅವರು ದಕ್ಷಿಣ ಕನ್ನಡದ ಆಸುಪಾಸಲ್ಲಿ ಓಡಾಡ್ತಿರುವಾಗ ಜನ ಹೇಳಿದ್ದು ಇವ್ರಿಗಾದ ಅನುಭವ ಇತ್ಯಾದಿಗಳೆಲ್ಲ ಇಟ್ಕೊಂಡು ಒಂದು ರೋಚಕವಾದ ಆದರೆ ನಮಗೆ ಬೆಚ್ಚಿ ಬೀಳಿಸೋ ಹಾಗೆ ಅವರ 19 ಕಥೆಗಳನ್ನು ಅವರು ಬರೆದಿದ್ದಾರೆ. 17 ಕಥೆಗಳನ್ನು ಅವರು ಕಟ್ಟಿದ್ದಾರೆ. ಇನ್ನು ಮಾಕೋನಹಳ್ಳಿ ವಿನಯ್ ಮಾಧವ್ ಅಂತ ಅವರು ಶೂನ್ಯದಡಿಗೆ ಮತ್ತಿತರ ಕಥೆಗಳು ಅಂತ ಮಾಡಿದ್ದಾರೆ. ವಿಶೇಷವಾಗಿ ಶೂನ್ಯದಡಿಗೆ ಅಂತಾನೆ ಕಾದಂಬರಿ ಇದೆ, ತುಂಬಾ ಅದು ನೀಳ್ಗತ್ತೆ ಅಂತ ಬರೆದಿದ್ದಾರೆ. ನನ್ನ ಪ್ರಕಾರ ನೀಳ್ಗತ್ತೆ ಅಲ್ಲ, ಅದು ಕಾದಂಬರಿನೇ. ಆ ಕಾದಂಬರಿ ಜೊತೆಗೆ ಇನ್ನೊಂದು 3-4 ಕಥೆಗಳು ಸೇರಿಸಿದ್ದಾರೆ. ಕಪ್ಪು ನೆಲದ ಹಾಡು ನಮ್ಮ ಡಾಕ್ಟರ್ ಎಚ್ ಡಿ ಪೋತಿ ಅವರದು 6 ಕಥಾ ಸಂಕಲನಗಳ ಸಮಗ್ರ ಸಂಪುಟವನ್ನು ಅವರು ಇದನ್ನು ತಂದಿದ್ದಾರೆ. ಕಪ್ಪು ನೆಲದ ಹಾಡಿನಲ್ಲಿ ಅದರಲ್ಲಿ ಚಮ್ಮಾವಿಗೆ ಅಂತ ಮೊದಲು ಆರಂಭ ಮಾಡಿದವರು. ಮೊದಲನೇ ಸಂಕಲನ ಚಮ್ಮಾವಿಗೆ, 2ನೇ ಸಂಕಲನ ಬೆತ್ತಲಾದ ಚಂದ್ರ, 3ನೇ ಸಂಕಲನ ಕರುಳರಿಯುವ ಹೊತ್ತು, 4ನೇದು ಮಾದನ ಕರೆಂಟ್ ಕತಂತ್ರ, 5ನೇದು ಅನೇಕಲವ್ಯ, 6ನೇದು ದೇವರ ಧರ್ಮ ಅಂತ. ಇಷ್ಟು ಬಿಡಿ ಕಥಾ ಸಂಕಲನವನ್ನ ಒಟ್ಟಾಗಿಸಿ ಅದನ್ನ ಕಪ್ಪು ನೆಲದ ಹಾಡು ಅಂತ ಇಟ್ಟಿದ್ದಾರೆ. ಗುಲ್ಬರ್ಗದ ವಿಶಿಷ್ಟವಾದ ಕಥೆಗಾರ. ಶಿಕಾರಿ ಮತ್ತು ಕರುಣಿ ಹಾಗೂ ಇತರ ಕಥೆಗಳು ಅಂತ ದೊಡ್ಡ ಮನೆ ಆನಂದ್ ಅವರು 10 ಕಥೆಗಳಿವೆ ಅದರೊಳಗೆ. 2ನೇ ಕನಸು ರಂಗರಾಜ್ ನಾಗ್ ಅವರದ್ದು 18 ಕಥೆಗಳಿವೆ. ಟಾಲ್ಸ್ಟಾಯ್ ಕಥೆಗಳನ್ನ ಎಚ್ ಎಸ್ ಹರಿಶಂಕರ್. ಇಲ್ಲೊಂದು ವಿಶೇಷ ಹೇಳಬೇಕಾದ ಈ ಕಥೆಯ ಅನುವಾದದ ದೃಷ್ಟಿಯಿಂದಲೂ ನಮ್ಮ ಎಚ್ ಎಸ್ ಹರಿಶಂಕರ್ ಅವರು ರಷ್ಯಾ ಮೂಲದಿಂದ ಅನುವಾದ ಮಾಡಿರೋರು. ಮೂಲತಃ ರಷ್ಯಾ ಚೆನ್ನಾಗಿ ಗೊತ್ತವ್ರಿಗೆ. ಹರಿಶಂಕರ್ ಇದಾರಲ್ವಾ, ಹೊರಟು ಬಹಳ ನನ್ಗೆ ವಿಶೇಷ ಅನಿಸಿದೆ ಏನು ಅಂತ ಹೇಳಿದ್ರೆ, ಹಿಂದೆ ರಾದುಗ ಅಂತ ಪ್ರಕಾಶ್ ಅಂತ ವತಿಯಿಂದ ಬೇಕಾದಷ್ಟು ಮದರ್, ತಾಯಿ ಇತ್ಯಾದಿ ಅನೇಕ ಕೃತಿಗಳು ಬಂದವು. ಅವನ್ನೆಲ್ಲ ಇಂಗ್ಲಿಷ್ ಮೂಲಕ ಅನುವಾದ ಮಾಡ್ಕೊಂಡಿದ್ದಾರೆ. ರಷ್ಯಾದಿಂದ ಇಂಗ್ಲಿಷ್ಗೆ ಹೋಗಿ ಇಂಗ್ಲಿಷಿಂದ ಕನ್ನಡಕ್ಕೆ ಬಂತು. ಆದರೆ ಎಚ್ ಎಸ್ ಹರಿಶಂಕರ್ ಮಾಡಿದ್ದೇನು ಅಂದರೆ, ಅವರು ಟಾಲ್ಸ್ಟಾಯ್ ಕಥೆಗಳನ್ನು ಹಿಂದೆ ಗುಂಡಪ್ಪನವರು ಟಾಲ್ಸ್ಟಾಯ್ ಕಥೆಗಳು ಅಂತಲೇ ಒಂದು ಸಂಕಲನ ಮಾಡಿದ್ರು. ನಾನು ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದಾಗ ಆ ಪುಸ್ತಕ ತಗೊಂಡು ಬಂದೆ ನಾನು. ಟಾಲ್ಸ್ಟಾಯ್ನ ಪ್ರವೇಶ ಮೊದಲು ಮಾಡಿದ್ದು ಗುಂಡಪ್ಪನವರು, ಆಮೇಲೆ ಬೇರೆ ಅನೇಕ ಸರಿ ಮಾಡಿದ್ರು. ಆದರೆ ವಿಶೇಷ ಅಂದರೆ ನಮ್ಮ ಎಚ್ ಎಸ್ ಹರಿಶಂಕರ್ ಅವರು ಮೂಲತಃ ರಷ್ಯಾ ಭಾಷೆಯನ್ನೇ ಅಭ್ಯಾಸ ಮಾಡಿ ಆ ರಷ್ಯಾ ಭಾಷೆಯ ಮೂಲದಿಂದಲೇ ಅನುವಾದ ಮಾಡಿರೋರು. ಅದು ಒಂದು ಇಲ್ಲಿ 12 ಕಥೆಗಳನ್ನು ಅವರು ಅನುವಾದ ಮಾಡಿದ್ದಾರೆ. ಆ ಅನುವಾದ ಕೂಡ ಅದು ಕನ್ನಡದ ಬನಿಯನ್ನ ಹೊಂದಿರೋದು ಒಂದು ವಿಶೇಷ. ಅದು ಓದ್ತಾ ಇದ್ರೆ ಇದು ರಷ್ಯನ್ ಮೂಲವೂ ಹೌದು, ಆದರೆ ಇದು ಕನ್ನಡವೂ ಹೌದು ಅನ್ನೋ ಹಾಗೆ ಮಾಡಿದ್ದಾರೆ. ಇನ್ನು ಸಾಹಿತ್ಯ ಸಂಸ್ಕೃತಿ ಸಂಬಂಧಪಟ್ಟ ಹಾಗೆ ನಮ್ಮ ದೊಡ್ಡರಂಗೇಗೌಡರು ಸಾಹಿತ್ಯ ಸರೋವರ ಅಂತ ಒಂದು ಟೈಟಲ್ ಇಟ್ಟಿದ್ದಾರೆ. ಬಹಳ ವಿಶೇಷವಾದ ಮಾನಸ ಸರೋವರ ಸಿನಿಮಾದಲ್ಲಿದೆ. ನಮ್ಮ ಮಾನಸಿಕ ಸರೋವರಕ್ಕೆ ಸಾಹಿತ್ಯ ಸರೋವರ ಕೂಡ ಬರಬಹುದು. ವಿಶಿಷ್ಟವಾದಂಥ ಒಂದು ಶೀರ್ಷಿಕೆ ಇದು. ಇದರಲ್ಲಿ 15 ವಿವಿಧ ವಿಷಯಗಳ ಬಗ್ಗೆ ಒಂದು ಕಿರು ಬರಹಗಳಿವೆ. 3 ಪುಟ, 4 ಪುಟ, 2 ಪುಟ ಹೀಗೆ. ಸಾಂದರ್ಭಿಕ ಅಂತ ಎಸ್ ಟಿ ಸಿದ್ದರಾಮಯ್ಯ 26 ವಿವಿಧ ವಿಷಯಗಳ ಕುರಿತು ಅವರ ವರ್ತಮಾನದ ತಲ್ಲಣಗಳನ್ನು ಹಿನ್ನೆಲೆಗೆ ಇಟ್ಕೊಂಡು ಹಲವು ಸಂಗತಿಗಳನ್ನ ವೈಚಾರಿಕವಾದ ನೋಟಗಳನ್ನು ಹರಿಸಿರುವಂಥ ಕೃತಿ ಇದು ಸಾಂದರ್ಭಿಕ. ಅದರಲ್ಲಿ 26 ವಿವಿಧ ವಿಷಯಗಳ ಲೇಖನಗಳಿವೆ. ಅಭಿಸರಣ ಅಂತ ಹೇಳಿ ನಮ್ಮ ಬೈಲೂರ ರಾಮೇಗೌಡರು ಒಳ್ಳೆ ವಾಚಾಳಿ, ಮಾತಾಡೋದ್ರಲ್ಲಿ ನಿಸ್ಸೀಮರು, ಅಚ್ಚುಕಟ್ಟಾಗಿ ಮಾತಾಡ್ತಾರೆ. ಅವರ ಅಭಿಸರಣ 28 ಲೇಖನಗಳಿವೆ. ಭಾಷೆ, ಸಾಹಿತ್ಯ, ಸಂಸ್ಕೃತಿ ಕೃತ ಲೇಖನಗಳು. ಇನ್ನು ಬೈಲತೋರಿ ಅಂತ ಡಾಕ್ಟರ್ ಶಿವರಾಜ್ ಬ್ಯಾಡರಹಳ್ಳಿ ಅವರದ್ದೊಂದಿದೆ. ಅಭಿಸರಣ ವಿಶೇಷ ಅಂತ ಬೈಲೂರು ರಾಮೇಗೌಡರು ಸಪ್ನ ಬುಕ್ ಸ್ಟಾಲ್ನಲ್ಲಿ ಸಪ್ನ ಬುಕ್ ಹೌಸ್ ಮೊದಲನೇ ಪುಸ್ತಕ ಅಂತ ಅನ್ಕೊಂಡಿದ್ದೀನಿ. ಅವರ ಪ್ರಕಟಿತವಾದ ಪುಸ್ತಕಗಳಲ್ಲಿ ಮೊದಲನೇದು. ಅದರಲ್ಲಿ 5 ಭಾಗಗಳಲ್ಲಿ ಅವರ ಕಾದಂಬರಿ ಬಗ್ಗೆ, ಕಾವ್ಯದ ಬಗ್ಗೆ, ಜೀವನ ಚರಿತ್ರೆ ಬಗ್ಗೆ, ಜನಪದದ ಬಗ್ಗೆ, ವ್ಯಕ್ತಿ ಚಿತ್ರಗಳ ಕುರಿತು 22 ಲೇಖನಗಳನ್ನು ನಮ್ಮ ಬ್ಯಾಡರಹಳ್ಳಿ ಶಿವರಾಜ್ ಅವರು ಬರೆದಿದ್ದಾರೆ. ಬೈಲತೋರೆ ಅಂತ.
ಇನ್ನು ದಶಕಗಳ ಸಾಹಿತ್ಯದ ಮೊಗಸಾಲೆಯಲ್ಲಿ ಅಂತ ಜಯಪ್ರಕಾಶ್ ಪುತ್ತೂರು ಅವರ ಬರವಣಿಗೆ 6 ಭಾಗ ಇದೆ. ಅದರಲ್ಲಿ ವ್ಯಕ್ತಿ, ಸಂದರ್ಶನ, ಸಂಸ್ಕೃತಿ, ಕಲೆಗಳ ಸಾಧಕರು, ಸಾಧನೆಗಳು, ವಿಚಾರ ವಿಶೇಷಗಳೆಲ್ಲ ಇದ್ದು ಕೊನೆಯಲ್ಲಿ ಅವರ ಕೃತಿಗಳ ಬಗ್ಗೆ ವಿಮರ್ಶೆ ಏನೇನು ಬಂದಿದೆ ಅದನ್ನೆಲ್ಲವನ್ನ ಸೇರಿಸಿದ್ದಾರೆ. ಒಟ್ಟು 44 ಲೇಖನಗಳಿವೆ. ಭಾಗ 5, 6 ಮಾತ್ರ ಜಯಪ್ರಕಾಶ್ ಅವರ ವೈಯಕ್ತಿಕವಾದ ವಿವರಗಳನ್ನು ಹೊಂದಿದೆ. ಅದು ಇನ್ನು ಬಸವ ಭಾರತ ಶ್ರೀಶೈಲ ನಾಗರಾಳ್ ಅವರದು. ಬಹುಶಃ ಅಂಬೇಡ್ಕರ್ ಭಾರತ ಇದ್ದ ಹಾಗೆ, ವಿವೇಕಾನಂದ ಭಾರತ ಇದ್ದ ಹಾಗೇನೆ ಈಗ ಬಸವ ಭಾರತ ಕೂಡ ಒಂದು ಹೊಸ ಕಲ್ಪನೆ ಇದೆ. ಒಂದು ಹೊಸ ಪರಿಕಲ್ಪನೆ ಇಟ್ಕೊಂಡು ಶ್ರೀಶೈಲ ನಾಗರಾಳ್ ಬರೆದಿದ್ದಾರೆ. ಇಡೀ 12ನೇ ಶತಮಾನದಿಂದ 20ನೇ ಶತಮಾನ 21ನೇ ಶತಮಾನದವರೆಗೂ ಬಸವನ ತಿಳುವಳಿಕೆಗಳು, ಆತನ ವೈಚಾರಿಕ ಚಿಂತನೆಗಳು ಹೇಗೆ ಹರಿದು ಬಂದಿವೆ, ಆ ಹರಿದು ಬಂದಿದ್ದನ್ನು ಮತ್ತೆ ಮರುರೂಪದಿಂದ ಮತ್ತೆ ಕಟ್ಟಿದ್ದಾರೆ ಅದನ್ನು. ಇನ್ನು ವಚನ ವಾಂಗ್ಮಯ ಡಾಕ್ಟರ್ ಎಂ ನಾಗರಾಜ, ವಚನ ನಿರ್ವಚನ ಡಾಕ್ಟರ್ ಪಿ ನಾಗರಾಜ್. ಇವರಿಬ್ಬರು ಈ ವರ್ಷ ನಮ್ಮ ಸಪ್ನ ಸಾಹಿತ್ಯ ಬಳಗಕ್ಕೆ ಸೇರಿದ ಇಬ್ಬರು ತರುಣ ಮಿತ್ರರು. ಡಾಕ್ಟರ್ ಪಿ ನಾಗರಾಜ್, ಡಾಕ್ಟರ್ ಎಂ ನಾಗರಾಜ್. ನೋಡಿ, ಅವರು ಡಾಕ್ಟರ್ ಪಿ ನಾಗರಾಜ್, ಡಾಕ್ಟರ್ ಎಂ ನಾಗರಾಜ್ ಇವರು ಸಿಂಧು ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದಿಂದ ಬಂದಿರೋರು. ಇನ್ನೊಬ್ಬರು ಪಿ ನಾಗರಾಜ್ ಅಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಿಂದ ಬಂದಿರೋರು. ಅವರಿಬ್ಬರು ಕೂಡ ವಚನವನ್ನೇ ಪ್ರಧಾನವಾಗಿ ಇಟ್ಕೊಂಡು ಲೇಖನಗಳನ್ನು ಇಲ್ಲಿ ಸಂಕಲನ ಆಗಿದೆ. ಇನ್ನು ವೈಚಾರಿಕ ಸಾಹಿತ್ಯದಲ್ಲಿ ಭಾರತೀಯರು ಚಿನ್ನಸ್ವಾಮಿ ಸೋಸಲೆ ಅವರದು. ವಿಶೇಷವಾಗಿ ಹೇಳಬೇಕಂದ್ರೆ ಬಹಳ ದೊಡ್ಡ ಬೃಹತ್ ಹೊತ್ತಿಗೆ ಅದು. ಅದರಲ್ಲಿ ಬಾಬಾ ಸಾಹೇಬರ ಅವರು ಗ್ರಹಿಸಿದ 60 ಲೇಖನಗಳಿವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ಯಾವ ಹಿನ್ನೆಲೆಯಿಂದ ಇಡೀ ಭಾರತವನ್ನ ಅವರು ಗ್ರಹಿಸಿದ್ರು, ಭಾರತೀಯರನ್ನು ಗ್ರಹಿಸಿದ್ರು, ಆ ಗ್ರಹಿಕೆಯ ಒಂದು ಹಿನ್ನೋಟವನ್ನು ಅವ್ರು ಇಟ್ಕೊಂಡಿದ್ದಾರೆ. ಆ ಹಿನ್ನೋಟದಲ್ಲಿ ಅವರು ಈ ಲೇಖನಗಳನ್ನು ಅವರು ಬರೆದಿದ್ದಾರೆ, 60 ಲೇಖನಗಳು. ಇದು ಮೊದಲು ಜಾಲತಾಣದಲ್ಲಿ ಪ್ರಕಟ ಆಗಿ ಆಮೇಲೆ ಪುಸ್ತಕ ರೂಪದಲ್ಲಿ ಬಂದಿದೆ. ಚಿನ್ನಸ್ವಾಮಿ ಸೋಸಲೆ ಮೊದಲಿಂದ ಈ ರೀತಿ ಬರವಣಿಗೆಗಳನ್ನು ನಾನು ಮೊದಲ ಆರಂಭದಲ್ಲಿ 2000 ನಾವು 91-92 ಹೋದಾಗ ಇನ್ನೂ ಅವರು ಬೆಳೀತಾ ಇದ್ದಂಥ ಒಂದು ಪ್ರವರ್ಧಮಾನದ ತರುಣ. ಆದರೆ ಈಗ ನೋಡಿದ್ರೆ ಅವರು ಒಂದು ಸುಪುಷ್ಟವಾಗಿ ಚೆನ್ನಾಗಿ ಬೆಳೆದಿದ್ದಾರೆ, ದೈಹಿಕವಾಗಲ್ಲ, ಮಾನಸಿಕವಾಗಿ, ಬೌದ್ಧಿಕವಾಗಿ. ಅದಕ್ಕಾಗಿ ಅವರ ಪುಸ್ತಕ ತುಂಬ ಚೆನ್ನಾಗಿದೆ, ಎಲ್ಲರೂ ಓದಬೇಕಾದ. ಬಹುತ್ವದ ಭಾರತ ನಮ್ಮ ಜಗದೀಶ್ ಕೊಪ್ಪ ಅವರದು. 24 ಸಾಂಸ್ಕೃತಿಕ ಮತ್ತು ವೈಚಾರಿಕ ಬರಹಗಳಿರುವಂಥದ್ದು. ಇದು ಒಂದು ಹಿಂದಿನಿಂದ ಒಳ್ಳೆ ಬರಹಗಾರರು. ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಮೊದಲು ಡಿಲಿಟನ್ ಮಾಡಿದವರು, ಅನೇಕ ಬಗೆಯ ಈ ಥರದ ಬರವಣಿಗೆಗಳನ್ನು ಬೆಳೀತಾ ಬಂದವರು. ವಿಶೇಷವಾಗಿ ಎಂ ಎಸ್ ಸುಬ್ಬಲಕ್ಷ್ಮಿ ಬಗ್ಗೆ, ಆಮೇಲೆ ಮೈಸೂರು ನಾಗರತ್ನ, ಇಬ್ಬರು ಸಂಗೀತ ಸಾಧಕರು. ಅವರಿಬ್ಬರು ಕರ್ನಾಟಕದ ಸೀಮಾಂತ ಪ್ರತಿಭೆ ಅಂದರೆ ಬೆಂಗಳೂರು ನಾಗರತ್ನಮ್ಮ. ಆಕೆ ಬಗ್ಗೆ ನಮ್ಮಲ್ಲಿ ಒಂದು ಪುಸ್ತಕ ಇರಲಿಲ್ಲ, ಅದನ್ನು ಮೊದಲು ತಂದು ಕೊಟ್ಟವರು ಜಗದೀಶ್ ಕೊಪ್ಪ. ಎಲ್ಲರೂ ಯಜಮಾನರು. ಆಮೇಲೆ ಎಂ ಎಸ್ ಸುಬ್ಬಲಕ್ಷ್ಮಿ ಬಗ್ಗೆ ಬರೆದರು. ಬೇರೆಯವರು ಬರೆಯೋಕ್ಕಿಂತಲೂ ಜಗದೀಶ್ ಕೊಪ್ಪ ಬರೆದದ್ದು ಒಂದು ವಿಶಿಷ್ಟತೆ ಇದೆ ಅದರೊಳಗೆ. ಎಲ್ಲೂ ಕೂಡ ಬಹುತ್ವದ ಭಾರತ ಅನ್ನೋದಲ್ಲ. ಭಾರತ ಅನ್ನೋದು ಒಂದು ಏಕಾತ್ಮಕವಾದ ಭಾರತ ಅಲ್ಲ, ಅದಕ್ಕೆ ಬಹುತ್ವದ ಭಾರತ ಇದೆ. ನಾವು ಏಕಾತ್ಮಕತೆಯ ಭಾರತವನ್ನು ಹಿಡಿದ್ರೆ ನಮಗೆಲ್ಲವೂ ಕೂಡ ಕಪ್ಪು ಹಿನ್ನೆಲೆ ಆಗುತ್ತೆ, ಎಲ್ಲವೂ ನೀಲಿ ಗೋಚರವಾಗುತ್ತೆ. ಆದರೆ ನಿಜವಾದ ಅರ್ಥದಲ್ಲಿ ಬಹುತ್ವ ಈ ಭಾರತದ ಮೂಲ ಸೆಲೆ ಅನ್ನೋದನ್ನು ಈ ಲೇಖನಗಳಲ್ಲಿ ಅವರು ಹೇಳಿದ್ದಾರೆ. ಇನ್ನು ನಮ್ಮ ಸೂರ್ಯಕಾಂತ್ ಸುಜಾತ್ ಅವರು ಆಚಾರ್ಯ ಅರ್ಚನಾ ಪಾಂಡೆ ಅಂತ ಮರಾಠಿನಲ್ಲಿ ಇದ್ದಂಥ ಒಂದು ಕೃತಿ, ಸಣ್ಣ ಕೃತಿ, ಆಧುನಿಕ ಬೋಧಿಸತ್ವ ಅನಾಗರಿಕ ಧರ್ಮಪಾಲ ಅಂತ ಅವನ್ನ ಅನುವಾದ ಮಾಡಿದ್ದಾರೆ. ಮರಾಠಿಯಿಂದ ಅನೇಕರು ಅನುವಾದ ಮಾಡಿದ್ರೆ ನಮ್ಮ ಸುಜಾತ್ ಕೂಡ ಈಗ ಪ್ರಯತ್ನಗಳು ಮಾಡಿ ಅವರೊಂದು ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಪ್ರೊಫೆಸರ್ ಸಿ ಚಂದ್ರಪ್ಪ ಅವರು ಸೂಫಿ ಚರಿತ್ರೆ ಚಿಂತನೆ ಅಂತ 33 ಸೂಫಿ ಸಂತರ ವ್ಯಕ್ತಿ ಮತ್ತು ಚಿಂತನೆಯನ್ನು ಅವರು ತಂದಿದ್ದಾರೆ. ಬಹುಶಃ ರಹಮತ್ ತರೀಕೆರೆ ಸೂಫಿ ಕಥನವನ್ನು ಅವರು ಬರೆದಾದ್ಮೇಲೆ ಅನೇಕರು ಇಂಗ್ಲೀಷ್ನಲ್ಲಿ ಬೇಕಾದಷ್ಟಿವೆ. ಇಂಗ್ಲೀಷಲ್ಲಿ 6 ಸಂಪುಟಗಳಲ್ಲಿ ಸೂಫಿ ತತ್ವ ಅದರ ಬಗ್ಗೆ 6 ಸಂಪುಟಗಳು ಬಂದಿವೆ. ಇಂಗ್ಲೀಷ್ನಲ್ಲಿ ತುಂಬ ವಿವರವಾಗಿ ಇಡೀ ಪ್ರಪಂಚದಾದ್ಯಂತ ಹೇಗೆ ಸೂಫಿಯ ಒಂದು ಹುಟ್ಟು ಮತ್ತು ಬೆಳವಣಿಗೆ ಆಯಿತು, ಅದರ ಮೊದಲ ಸೂಫಿ ಸಂತ ಯಾರು, ಇತ್ತೀಚಿನ ಕೊನೆಯ ಸಂತ ಯಾರು ಅನ್ನೋದ್ರ ಬಗ್ಗೆ ತುಂಬ ವ್ಯಾಪಕವಾಗಿರುವ ಆ ಅಂಶಗಳನ್ನು ನಮ್ಮ ಪ್ರೊಫೆಸರ್ ಸಿ ಚಂದ್ರಪ್ಪ ತುಂಬ ಸೂಕ್ಷ್ಮವಾಗಿ ಸೂಫಿ, ಅದರ ಹುಟ್ಟು, ಅದರ ಬೆಳವಣಿಗೆ, ಅದರ ಇತಿಹಾಸ, ಭಾರತದಲ್ಲಿ ಹೇಗಾಯಿತು, ಅದನ್ನು ಪ್ರಪಂಚದಿಂದ ಮತ್ತೆ ವಾಪಸ್ ಭಾರತಕ್ಕೆ ಬಂದು, ಭಾರತದಿಂದ ಮತ್ತೆ ಕರ್ನಾಟಕಕ್ಕೆ ಬಂದು ಒಂದು ಸಮಾಹಾರವನ್ನು ಅವರು ಮಾಡ್ತಾರೆ. ಪ್ರೊಫೆಸರ್ ಸಿ ಚಂದ್ರಪ್ಪನವರ
ಸೂಫಿ ಚರಿತ್ರೆ ಚಿಂತನ ಬಹಳ ವಿಶಿಷ್ಟವಾದ್ದು ಅಂತ ನಾನು ಅನ್ಕೊಂಡಿದ್ದೆ. ಆಗದಷ್ಟು ಆಳ ಮೊಗದಷ್ಟು ಮಾಹಿತಿ ಅಂತ ಇಂದಿರಾ ಹೆಗಡೆಯವರದು. ಅವರು ಬಂಟರ ಒಂದು ಸಮಾಜ ಸಾಂಸ್ಕೃತಿಕ ಅಧ್ಯಯನ ಅಂತ ಒಂದು ಪುಸ್ತಕವನ್ನು ನಾನು ಕನ್ನಡ ಪುಸ್ತಕ ಪ್ರಾಧಿಕಾರದಲ್ಲಿದ್ದಾಗ ಅದನ್ನು ಅದು ಪಬ್ಲಿಷ್ ಆಯಿತು. ಡಿ ಕೆ ಚೌಟ ಅವರು ಅದಕ್ಕೆ ಕಾರಣಕರ್ತರು. ಅವರು ಅದನ್ನು ಮಾಡುವಾಗ ಅವರಿಗೆ ಬಂಟರನ ಕುರಿತು ಸಂಶೋಧನೆ ಮಾಡುವಾಗ ಅದರ ಧೋರಣೆಯಿಂದ ಮುಡಿದ ಅನೇಕ ಕುತೂಹಲಕರವಾದ ಮಾಹಿತಿಗಳನ್ನು ಅವರು ಈ ಕೃತಿಯಲ್ಲಿ ಹೇಳ್ತಾರೆ. ಆಗದಷ್ಟು ಆಳ ಮೊಗದಷ್ಟು ಮಾಹಿತಿ. ಅದು ದಕ್ಷಿಣ ಕನ್ನಡದ ವಿಶಿಷ್ಟತೆಯನ್ನು, ಅದರ ದಕ್ಷಿಣ ಕನ್ನಡದ ಸಾಂಸ್ಕೃತಿಕ ವಿಶಿಷ್ಟತೆಯನ್ನು, ವಿಶೇಷವಾಗಿ ಬಂಟರ ಸಮಾಜವನ್ನು ಹಿನ್ನೆಲೆಗೆ ಇಟ್ಕೊಂಡು ಬರೆದಂಥ ಒಂದು ದೊಡ್ಡ ಪುಸ್ತಕ ಅದು. ಇನ್ನು ಕನ್ನಡ ನಾಡು ನುಡಿ ಮತ್ತು ಸ್ವಸ್ಥತ ಕರ್ನಾಟಕ ಅಂತ ಒಂದು ಪುಸ್ತಕ, ಅದು ಕನ್ನಡ ನಾಡು ನುಡಿ ಮತ್ತು ಸಂಸ್ಕೃತಿ ಕುರಿತ ಇತ್ತೀಚಿನ ಬೆಳವಣಿಗೆ ಬಗೆಗಿನ ವಿಮರ್ಶಾತ್ಮಕ ಲೇಖನಗಳನ್ನು ಪುರುಷೋತ್ತಮ ಬಿಡಮಲೆ, ಮುಜಾಫರ್ ಸಾದಿ, ಮೊಹಮ್ಮದ್ ರಫಿ ಪಾಷಾ 3 ಜನ ಸೇರಿರುವ ಒಂದು ಪುಸ್ತಕ ಅದು. ಇನ್ನು ಕಾವ್ಯಕ್ಕೆ ಬಂದರೆ, ಕಾವ್ಯದಲ್ಲಿ ಬೆಂಗಾಲಿ ಕವಿತೆಗಳಲ್ಲಿ HSV ಅವರು ಅನುವಾದ ಮಾಡಿದ್ದಾರೆ. ಅದು ಬೆಂಗಾಲಿಯಿಂದನೇ, ಅಂದರೆ ಬೆಂಗಾಲಿ ಕವಿಗಳ ಜೊತೆಗೆ ಕೂತ್ಕೊಂಡು ಮಾತಾಡಿ ಬೆಂಗಾಲಿಯ ಅದರ ಧ್ವನಿಯನ್ನು ತಿಳ್ಕೊಂಡು ಒಬ್ಬ ಕವಿಯಿಂದ ಕೇಳಿಸ್ಕೊಂಡು ಅದನ್ನು ಕನ್ನಡಕ್ಕೆ ಅವರು ತಂದಿದ್ದಾರೆ. 27 ಬಿಡಿ ಕವಿತೆಗಳಿವೆ ಮತ್ತು ಗೀತಾಂಜಲಿ ಆಯ್ದ ಕವಿತೆಗಳನ್ನು ತಮ್ಮ ಕವಿ ಸಾಧ್ಯವಾದಂಥ ಮನೋಧರ್ಮದಿಂದ ಅವರು ಅನುವಾದ ಮಾಡಿದ್ದಾರೆ. ಇನ್ನು 45 ಪ್ರೇಮ ಕವನಗಳನ್ನು ಎಲ್ಲ ಹೊಸದು ನಮ್ಮ BN ಲಕ್ಷ್ಮಣರಾಯರು ಪ್ರೀತಿಯ ರೀತಿ ಅಂತ ಅದಕ್ಕೆ ಅವರ ಹೆಸರಿಟ್ಟಿದ್ದಾರೆ. ಅದು ಪ್ರೀತಿಯ ರೀತಿ ಅನ್ನೋದು ಒಂದು ಲಯ, ಆ ಲಯವೂ ಅಷ್ಟೇ ಕವಿತೆಗಳೊಳಗಡೆ ಇದೆ ಅನ್ನೋದನ್ನು ನಾನು ಬಿಚ್ಚಿ ಹೇಳಬೇಕಾಗಿಲ್ಲ. ಇನ್ನು ಬೆಸ್ಟ್ ಆಫ್ ಡುಂಡಿ, ಅದು ಆಯ್ದ ಹನಿಗವನ ಮತ್ತು ಲಿಮರಿಕ್ ಮತ್ತು ಹೈಕುಗಳು 3 ಒಟ್ಟಿಗೆ ಸೇರಿಸಿ ಒಂದು ಬೆಸ್ಟ್ ಆಫ್ ಡುಂಡಿ ಅಂತ ಡುಂಡಿರಾಜ್ ಅವರದ್ದು ಬಂದಿದೆ. ಇನ್ನು ಪೌರಾಣಿಕ ಕಥಾಗುಚ್ಛ ಜಗದೀಶ್ ಶರ್ಮ ಸಂಪ, ನನಗೆ ಅವ್ರಿಗೆ ಆಗಲೂ ಸಿಕ್ಕಿದಾಗ ಹೇಳ್ತಿದ್ದೆ, ಅದರಲ್ಲಿ ನೀವು ಪ್ರತಿ ವರ್ಷವೂ ಒಮ್ಮೊಮ್ಮೆ 6 ತಿಂಗಳಿಗೋ 3 ತಿಂಗಳಿಗೋ ಒಂದೊಂದು ಪುಸ್ತಕ ತರಿತೀರಿ. ಹೇಗೆ ಅಂದರೆ ಒಂದು ಕಲ್ಸಕ್ಕರೆ ಕೊಟ್ಬಿಟ್ಟು ಬಾಯಿಗೆ ಹಾಕೊಂಡಿರ್ತಾರೆ ಮಗು, ಮತ್ತೆ ಅದು ಇನ್ನೇನು ಕರಿತಾ ಬಂತು ಅಂದಾಗ ಇನ್ನೊಂದು ಚೂರು ಕೊಡು ಅನ್ನೋ ಹಾಗೆ ನೀವು ಬರಿತಾ ಹೋಗ್ತಾ ಇದ್ದೀರಲ್ಲ ಅಂತ. ಒಂದು ಈ ಪುಸ್ತಕದ ವಿಶೇಷ ಏನೊಂದು ಪೌರಾಣಿಕ ಕಥಾಗುಚ್ಛದ್ದು 10 ಅಪ್ರಸಿದ್ಧ ಮಹಿಳೆಯರು, ನಮ್ಗೆ ಗೊತ್ತಿಲ್ಲದವರು. ನಮಗೆಲ್ಲ ಬೇಕಾದಷ್ಟು ಮಹಿಳೆಯರು ಗೊತ್ತಿದ್ದಾರೆ, ಆದರೆ ಅಪ್ರಸಿದ್ಧರಾದ ಮಹಿಳೆಯರು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಅವರೊಂದು ಪ್ರವೇಶಿಕೆಯಲ್ಲಿ ಒಂದು ಮಾತು ಬರೀತಾರೆ, ಅದನ್ನು ನಾನಂತೂ ಸತ್ಯವೆಂದು ಭಾವಿಸುವ ಪುರಾಣದ ಗಣಿಯಲ್ಲಿ ನಾನೂ ಗಣಿಗಾರಿಕೆ ಮಾಡಿದೆ, ಅದರ ಪರಿಣಾಮವೇ ಈ ಪುಟ್ಟ ಕೃತಿ ಅಂತ ಅವ್ರು ಹೇಳಿದ್ದಾರೆ. ಪುರಾಣದ ಗಣಿಯನ್ನ ಗಣಿಗಾರಿಕೆ ಮಾಡಿದಂಥ ಜಗದೀಶ್ ಶರ್ಮ ಸಂಪ ಅವರಿಗೆ ನಾವು ಕೃತಜ್ಞರಾಗಿರ್ಬೇಕು. ಏಕೆಂದರೆ ತುಂಬ ಅಪರೂಪದ 10 ಮಹಿಳೆಯರ, ಅಪ್ರಸಿದ್ಧ ಮಹಿಳೆಯರ ಬಗ್ಗೆ ಇದೆ. ಇನ್ನು ಮಹಿಳಾ ಸಾಹಿತ್ಯ ರತ್ನಗಳು ವಿಜಯಲಕ್ಷ್ಮಿ ಶಿವಕುಮಾರ್ ಕೌಟಿಗೆ ಅವರದು 45 ಮಹಿಳಾ ಸಾಹಿತ್ಯಗಳ ಪರಿಚಯವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಅಲ್ಲಿ ತಿರುಮಲ ರಾಜಮ್ಮ, ಅನೇಕರಿಗೀಗ ತಿರುಮಲ ರಾಜಮ್ಮ ಅವರ ಹೆಸರು ಬರೆದೋಗಿದೆ. ಭಾರತೀಯವರ ನಮ್ಮ ವಿಶೇಷವಾಗಿ ತೀತಾ ಶರ್ಮಾ ಅವರ ಹೆಂಡತಿ ಅವರು ಮಾಡಿದಿ ಭಾರತೀಯ ಕೂಡ ನಾವು ಮರ್ತಿದ್ದೀವಿ. ನಾವು ತಿರುಮಲ ರಾಜಮ್ಮ ಸರಿ ಹಾಗೂ ಹೀಗೂ ನಮ್ಮ ಸಾಹಿತ್ಯ ಚರಿತ್ರೆ ಓದೋರು ಗೊತ್ತಿದೆ, ಆದರೆ ಭಾರತೀಯವರ ಹೆಸರು ಮರ್ತೇ ಹೋಗಿದೆ. ಹೀಗೆ ಇತ್ತೀಚಿನ ಮನೋರಮಾ ಎಂ ಭಟ್ ಅವರಿಗೆ 45 ಮಹಿಳಾ ಸಾಹಿತಿಗಳ ಬಗ್ಗೆ ಒಂದು ಸಂಕ್ಷಿಪ್ತವಾದ ಆದರೆ ಸಮಗ್ರವಾದಂಥ ಒಂದು ಚಿತ್ರ ಮಾಡಿದ್ದಾರೆ. ಬೇಗೋ ರಮೇಶ್ ಅವರು 52 ಜನ ಮಹಿಳೆಯರ ಸಾಧಕ ಮಹಿಳೆಯರು, ಮಹಿಳಾ ಉದ್ಯಮಿಗಳು. ಅದನ್ನು ಓದಿದ್ರೆ ಯಾವುದೇ ಮಹಿಳೆಗೂ ಕೂಡ ಒಬ್ಬ ಇತ್ತೀಚಿನ ನಾನು ಇಂಥ ಕೆಲಸ ಮಾಡ್ಬೋದು, ನನಗೇನು ಅಂತ ಕಷ್ಟ ಇಲ್ಲ ಅಂತ ಅನ್ನೋ ಹಾಗೆ 52 ಜನ ಮಹಿಳೆಯರ ಬಗ್ಗೆ 2 ಪುಟಗಳ ಕಿರು ಬರಹ, 2 ಪುಟ. ಯಾಕೆಂದ್ರೆ ಇವತ್ತು ಫಾಸ್ಟ್ ರೀಡಿಂಗ್ ಇರೋದ್ರಿಂದ ಮತ್ತು ಅವರಿಗೆ ತುಂಬ ಕಡಿಮೆ ತಕ್ಷಣವೇ ಅವನಿಗೆ ಮೆಟೀರಿಯಲ್ ಸಿಗ್ಬೇಕು ಅನ್ನೋ ಕಾರಣದಿಂದ ಬೇಗೋ ರಮೇಶ್ ಆ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಆರೋಗ್ಯ ವೈದ್ಯಕೀಯ ಕ್ಷೇತ್ರದ ದೇಹ ಮನಸ್ಸು ಆರೋಗ್ಯವಾಗಿರಲಿ ಅಂತ ನಮ್ಮಲ್ಲಿ ಮನಃಶಾಸ್ತ್ರದಲ್ಲಿ ದೊಡ್ಡ ಹೆಸರು, ಅದೇ ವಿಷಯಗಳಲ್ಲೇ ತಮ್ಮ ಜೀವನವಿಡೀ ಬರವಣಿಗೆಗಳು ಬರೆದವರು ಡಾಕ್ಟರ್ CR ಚಂದ್ರಶೇಖರ್ ಅವರು. ಸ್ವಾಮಿ ಎಚ್ಚೆತ್ಕೊಳ್ಳಿ, ಡಾಕ್ಟ್ರು ನಮಗೇನಾದರೂ ಮಾನಸಿಕವಾದ ಅನಾರೋಗ್ಯ ಆದರೆ ನಾವು ಅವ್ರ ಹತ್ರ ಹೋಗ್ಬೋದು. ಹಾಗೆ ದೇಹ ಮನಸ್ಸು ಆರೋಗ್ಯವಾಗಿರುತ್ತೆ. ಭಾಳ ವಿಶೇಷ ಅಂದರೆ ಮೈಂಡ್ ಆ್ಯಂಡ್ ಬಾಡಿ ಆ ಎರಡಕ್ಕೂ ಒಂದು ಕ್ಲಿಕ್ ಜಾಯಿಂಟ್ ಇರ್ತದೆ. ದೇಹ ಬಿಟ್ಟು ಮನಸ್ಸಿರಲ್ಲ, ಮನಸ್ಸು ಬಿಟ್ಟು ದೇಹ ಇರಲ್ಲ. ಎಲ್ಲಿವರೆಗೂ ಮನಸ್ಸನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ತೀವೋ ದೇಹ ನಮ್ಮನ್ನು ಕೇಳುತ್ತದೆ. ಇದನ್ನು ತತ್ವಶಾಸ್ತ್ರದ ಹಿನ್ನೆಲೆಯೂ ಬಾಡಿ ಮತ್ತು ಮೈಂಡ್ ಬಗ್ಗೆ ಬೇಕಾದಷ್ಟಿದೆ. ಅದೆಲ್ಲ ತಿಳುವಳಿಕೆ ನಮ್ಮ ಡಾಕ್ಟರ್ CR ಚಂದ್ರಶೇಖರ್ ಅವರಿಗೆ ಗೊತ್ತಿರೋ ಹಿನ್ನೆಲೆಯಲ್ಲಿ ನಮ್ಮ ಆರೋಗ್ಯವನ್ನು ಹೇಗೆ ಮಾಡ್ಕೋಬೇಕು ಅದು 4 ಅಧ್ಯಾಯ ಇದೆ. ಒಂದು ದೇಹದ ಬಗ್ಗೆ, ಒಂದು ಮನಸ್ಸಿನ ಬಗ್ಗೆ, ಒಂದು ಜೀವನ ಶೈಲಿ ಬಗ್ಗೆ, ಒಂದು ಮನಸ್ಸಿನ ನೆಮ್ಮದಿ ಯಾವುದು, ಸಮಾಧಾನ. ಈ 4 ಇಟ್ಕೊಂಡ್ರೆ ನಮಗೆ ಯಾವ ಬಗ್ಗೆ BP ಅದು ಇದು ಸುಳ್ಗಾಡು ಏನು ಬರೋಲ್ಲ ಕಣ್ರಿ.
ಸುಮ್ಮನೆ ನಾವು ಕಸ ಮೈ ಮೇಲೆ ಹಾಕೊಂಡಿರ್ತೀವಿ. ಕಸ ಮೈ ಮೇಲೆ ಹಾಕೊಳ್ಬೋದು, ತೆಗೆದು ಬಿಸಾಕಿದ್ರೆ